ಹಲೋ, ಬಿ ಪಿ ಮನೆಯಲ್ಲೇ ಹೇಗೆ ಚೆಕ್ ಮಾಡೋದು? ಈಗ ಆಟೋಮೇಟೆಡ್ ಡಿಜಿಟಲ್ ಆ್ಯಪರೇಟಸ್ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೆಯಲ್ಲಿ ಬಿ ಪಿ ಆ್ಯಪರೇಟಸ್ ಇದೆ. ಆದರೆ ಅದನ್ನು ಚೆಕ್ ಮಾಡೋಕ್ಕೆ ಕೆಲವು ಸ್ಟೆಪ್ಸ್ಗಳಿವೆ. ನಾನು ಡಾಕ್ಟರ್ ಜಿ ಬಿ ಸತ್ತೂರ್ ಆ್ಯಂಡ್ ಯು ಆರ್ ಆನ್ ಲೈಫ್ ಸ್ಟೈಲ್ ವಿತ್ ಡಾಕ್ಟರ್ ಜಿ ಬಿ ಸತ್ತೂರ್. ನೀವು ಬಿ ಪಿ ಮನೆಯಲ್ಲಿ ಚೆಕ್ ಮಾಡೋಕ್ಕಿಂತ ಮುಂಚೆ ಅರ್ಧ ತಾಸು ಮುಂಚೆ ಚಹಾ, ಕಾಫಿ ಮತ್ತು ಮಧ್ಯೆ ಇರತಕ್ಕಂಥ ಡ್ರಿಂಕ್ಸ್, ಸ್ಮೋಕಿಂಗ್, ತಂಬಾಕ 30 ನಿಮಿಷ ಮುಂಚೆ ಇದು ಏನೂ ಮಾಡೋ ಹಾಗಿಲ್ಲ. ಮತ್ತು ಯಾವಾಗಲೂ ಬಿ ಪಿ ಚೆಕ್ ಮಾಡೋಕ್ಕಿಂತ ಮುಂಚೆನೇ ಬ್ಲ್ಯಾಡರನ್ನು ಖಾಲಿ ಮಾಡಬೇಕು. ಮೂತ್ರವನ್ನು ಕಂಪ್ಲೀಟ್ ವಿಸರ್ಜನೆ ಮಾಡಿ ಕೂಡಬೇಕು ಚೇರ್ ಮೇಲೆ, ಕುರ್ಚಿ ಮೇಲೆ. ಯಾಕಂದರೆ ಇವೆಲ್ಲ ಸ್ಟೆಪ್ಸ್ ಫಾಲೋ ಮಾಡದೆ ಹೋದರೆ ಬ್ಲಡ್ ಪ್ರೆಷರು, ಅದಕ್ಕೆ ಬಿ ಪಿ ಅಂತಲೂ ಸಾಮಾನ್ಯವಾಗಿ ಮಾತಾಡ್ತಾರೆ. ನಮ್ಮ ಭಾಷೆಯಲ್ಲಿ ಅದನ್ನು ಹೈಪರ್ ಟೆನ್ಷನ್ ಅಂತೇವೆ. ಎಷ್ಟೋ ಕಾಮನ್ ಜನ ಕೂಡ ಹೈಪರ್ ಟೆನ್ಷನ್ ಅಂತ ಕಲ್ತಿದ್ದಾರೆ. ಈಗ ಇವ್ಯಾವ ಸ್ಟೆಪ್ ನಾವು ಸರಿಯಾಗಿ ಫಾಲೋ ಮಾಡದೆ ಹೋದರೆ ಬಿ ಪಿ 2ರಿಂದ 8 ಮಿಲಿಮೀಟರ್ ಏರುತ್ತೆ. ಸರಿಯಾಗಿ ಕೂಡದೆ ಹೋದರೆ ಏರುತ್ತೆ. ಮೂತ್ರ ಚೀಲವನ್ನು ಖಾಲಿ ಮಾಡದೆ ಹೋದರೆ ಏರುತ್ತೆ. ಸೊ ಮೂತ್ರ ಚೀಲವನ್ನು ಖಾಲಿ ಮಾಡಿದ ನಂತರ ಚೇರ್ ಮೇಲೆ ಕೂತ್ಕೊಂಡು ಬೆನ್ನನ್ನು ಸರಿಯಾಗಿ ಆನಿಸಿ 2 ಕಾಲನ್ನು ನೆಲದ ಮೇಲೆ ಇಡಬೇಕು. ಕಾಲನ್ನು ಕ್ರಾಸ್ ಮಾಡಬಾರ್ದು, ಅನ್ಕ್ರಾಸ್ಡ್ ಲೆಗ್ಸ್ ಇಡಬೇಕು. ಕೈಯನ್ನು ಟೇಬಲ್ ಮೇಲೆ ಇಡಬೇಕು. ಮತ್ತು ಬಿ ಪಿ ಕಫ್ ಏನಿದೆ ನಿಮ್ಮ ಕೈ ಸೈಜ್ ಮೇಲೆ, ಅಂದರೆ ಭಾಳ ತೂಕಿತ್ತು, ಸ್ವಲ್ಪ ದಪ್ಪ ಇದ್ದರೆ ಅಂದರೆ ಸ್ವಲ್ಪ ಹೆಚ್ಚಿನ ಸುತ್ತಳತೆ ಇರತಕ್ಕಂತಹ ಒಂದು ಕಫನ್ನು ತಗೋಬೇಕಾಗ್ತದೆ. ಈ ಕಫನ್ನು ಬೇರೆ ಆರ್ಮ್, ಅಂದರೆ ಅರಿಬೆ ಇರಬಾರ್ದು ಅಂಥಲ್ಲಿ ಇದನ್ನು ಇಡಬೇಕು. 1 ಇಂಚ್ ಈ ಎಲ್ಬೋ ಜಾಯಿಂಟ್ಗಿಂತ ಮೇಲೆ ಅದನ್ನು ಹಾಕಬೇಕು. ಮತ್ತು ಇದು ಯಾವಾಗಲೂ ಹೃದಯದ ಸೇಮ್ ಲೈನಲ್ಲಿ ಇರಬೇಕು. ಈ ಕಫ್ ಚೆಕ್ ಮಾಡೋ ಮುಂದೆ 5 ನಿಮಿಷ ಮೊದಲು ಇದೆಲ್ಲ ಕಟ್ಟಿದ ನಂತರ ಸುಮ್ಮನೆ ಕೂಡಬೇಕು. ಮೊಬೈಲ್, ಇನ್ನೊಬ್ಬರ ಜೊತೆಗೆ ಮಾತಾಡೋದು, ಟೆನ್ಷನ್ ತಗೊಳ್ಳೋದು ಅದೆಲ್ಲ ಫ್ರೀ ಇರಬೇಕು. ಸ್ಟಾರ್ಟ್ ಅನ್ನೋ ಇದ್ರ ಮೇಲೆ ಬಟನ್ ಒತ್ತಿದ ನಂತರ 2 ರೀಡಿಂಗ್ ಬರುತ್ತೆ. ಒಂದು ಮೇಲಿನ ರೀಡಿಂಗಿಗೆ ಸಿಸ್ಟಾಲಿಕ್ ಅಂತೇವೆ, ತೆಳಗಿನ ರೀಡಿಂಗಿಗೆ ಡಯಾಸ್ಟಾಲಿಕ್ ಅಂತೇವೆ. ಸಾಮಾನ್ಯವಾಗಿ 120 ಮತ್ತು 80, 120/80 ಅಂತೇವೆ ನಾವು. ಅದಕ್ಕಿಂತ ಕಡಿಮೆ ನಾರ್ಮಲ್ ಅಥವಾ ಸಾಮಾನ್ಯವಾದಂಥ ಜನರಲ್ಲಿ ಇರತಕ್ಕಂತಹ ಬ್ಲಡ್ ಪ್ರೆಷರ್. ಡಿಫರೆಂಟ್ ಗ್ರೇಡ್ಗಳಿದೆ. ಅದನ್ನು ನಿಮ್ಮ ವೈದ್ಯರು ಅದನ್ನು ತಿಳ್ಕೊಂಡು ನಂತರ ಹೇಳ್ತಾರೆ. ಒಮ್ಮೆ ಬಿ ಪಿ ಚೆಕ್ ಮಾಡಲಿಕ್ಕೆ ಕೂತ್ರೆ 2 ಸಾರಿ ಮಾಡಬೇಕು. 3 ನಿಮಿಷದ ಅಂತರ ನಂತರ ಇನ್ನೊಂದು ಬಿ ಪಿಯನ್ನು ಚೆಕ್ ಮಾಡಬೇಕು. ಅದನ್ನೆಲ್ಲನೂ ಒಂದು ರೆಕಾರ್ಡಲ್ಲಿ ಇಟ್ಕೋಬೇಕು. ಇದರಲ್ಲಿ ಕೂಡ ರೆಕಾರ್ಡ್ ಇರುತ್ತೆ, ತಾವು ಬರೆದಿಟ್ಟುಕೊಳ್ಳೋದು ಉತ್ತಮ. ಮತ್ತು ಕೆಲವು ಜನ ಬಂದಾಗ, ಈಗ ನಮ್ಮದು ಬಿ ಪಿ 140/90 ಇರ್ತೈತೆ, ಅವ್ರದ್ದು ಸಿಸ್ಟಾಲಿಕ್ 140, 90 ಡಯಾಸ್ಟಾಲಿಕ್ ಇರ್ತದೆ. 90/140 ಅದ ರೀ ಅಂತಾರೆ. ಯಾಕಂದ್ರೆ ಸಣ್ಣ ನಂಬರ್ ಮೇಲೆ ಬರ್ಬೇಕಂತ ತಿಳ್ಕೊತಾರೆ. ಹಂಗಿಲ್ಲ, ಸಿಸ್ಟಾಲಿಕ್ ಯಾವಾಗಲೂ ಹೆಚ್ಚಿರುತ್ತೆ, ಡಯಾಸ್ಟಾಲಿಕ್ ಅದಕ್ಕಿಂತ ಕಡಿಮೆ ಇರುತ್ತೆ. ಮತ್ತು ಬಿ ಪಿಯಲ್ಲಿ ಗ್ರೇಡ್ಗಳಿವೆ ಬಹಳ. ಅದನ್ನು 180, 120, 180/120, 180 ಸಿಸ್ಟಾಲಿಕ್, 120 ಡಯಾಸ್ಟಾಲಿಕ್ ಇದ್ದರೆ ಸ್ವಲ್ಪ ಸೀರಿಯಸ್ ಕಂಡೀಷನ್. ಅದು ತಕ್ಷಣವೇ ನಿಮ್ಮ ವೈದ್ಯರನ್ನ ಭೇಟಿ ಆಗಬೇಕು. 140/90 ಅಥವಾ 140/90 ನಂತರ ನಾರ್ಮಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರು. ಜೀವನ ಶೈಲಿ ಬದಲಾವಣೆ ಬಹಳ ಮುಖ್ಯ ಬಿ ಪಿ ಕಂಟ್ರೋಲಲ್ಲಿ. ಯಾವುದೇ ನೀವು ಗ್ರೇಡಲ್ಲಿದ್ದರೂ, ಯಾವುದೇ ಸ್ಟೇಜಲ್ಲಿ ಬಿ ಪಿ ಇದ್ರೂ ಕೂಡ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಬಿ ಪಿ ಒಂದು ಫಿಕ್ಸ್ಡ್ ನಂಬರ್ ಅಲ್ಲ. ಈಗ ಹೆಂಗೆ ಮಾರ್ಕೆಟ್ನಲ್ಲಿ ಬೂಟ್ ಖರೀದಿ ಮಾಡಲಿಕ್ಕೆ ಹೋದಾಗ 347 ರೂಪಾಯಿ 27 ಪೈಸಾ ಅಂತಿರುತ್ತೆ. ಬಿ ಪಿ ಹಾಗಲ್ಲ. ಬಿ ಪಿ ಈಸ್ ಅ ರೇಂಜ್. 120-80 ಒಳಗಿರ್ಬೇಕಂದ್ರೆ 114/80, 117/84 ಹೀಗೆಲ್ಲ, ಅಥವಾ 115/74 ಹೀಗೆಲ್ಲ ಇರ್ಬೋದು. ಅದಕ್ಕೆ ಬಿ ಪಿ ಈಸ್ ನಾಟ್ ಅ ಫಿಕ್ಸ್ಡ್ ನಂಬರ್. ಅದು ಫಿಕ್ಸ್ಡ್ ನಂಬರ್ ಅಲ್ಲ, ರೇಂಜ್ ಇರುತ್ತೆ ಯಾವಾಗಲೂ. ಸೊ ಕಾಳಜಿ ತಗೊಳ್ಳಿ. ಬಿ ಪಿ ಬಹಳ ಇಂಪಾರ್ಟೆಂಟು. ಅಲಕ್ಷ್ಯ ಮಾಡಿದರೆ ಬ್ರೈನ್ ಹ್ಯಾಮ್ರೇಜ್ ಆಗುತ್ತೆ, ಬ್ರೈನಲ್ಲಿ ಪ್ಯಾರಲಿಸಿಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ.
ಸೊ ಟೇಕ್ ಕೇರ್, ಗುಡ್ ಲಕ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.